ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸದೊಂದು ಮಹಾ ರಾಜಕೀಯ ರಣತಂತ್ರ ಶುರುವಾಗಿದೆ. ಹಳೆ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗ್ತಾ ಇವೆ. ಸದ್ಯದ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಿಷಯ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದೇನಪ್ಪ ಅಂದ್ರೆ, ಮುಂಬರುವ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಏರಬೇಕಂದ್ರೆ ರಾಜಕೀಯ ಪಕ್ಷಗಳಿಗೆ ಈಗ ಹೊಸದೊಂದು ಮಹಾ ಮಂತ್ರ, ರಾಜಕೀಯ ರಣತಂತ್ರ ಸಿಕ್ಕಿದೆ. ಅದೇ ದಲಿತ ಮತ್ತು ಲಿಂಗಾಯತ ಸಮುದಾಯಗಳ ಒಕ್ಕೂಟ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ಮತ್ತು ನಿರ್ಣಾಯಕ ಎನಿಸಿಕೊಂಡಿರೋ ಈ ಎರಡು ದೊಡ್ಡ ಸಮುದಾಯಗಳನ್ನ ಒಂದೇ ವೇದಿಕೆಗೆ ತರಲು ತೆರೆಮರೆಯಲ್ಲಿ ಭರ್ಜರಿ ರಣತಂತ್ರಗಳು ಸಿದ್ಧವಾಗ್ತಾ ಇವೆ. ರಾಜಕೀಯ ಪಂಡಿತರ ಪ್ರಕಾರ ಈ ಬಾರಿ ಯಾವ ಪಕ್ಷ ಈ ಎರಡು ಸಮುದಾಯಗಳ ಮಹಾ ಒಕ್ಕೂಟವನ್ನ ರೂಪಿಸೋದ್ರಲ್ಲಿ ವಿಫಲವಾಗುತ್ತೋ ಆ ಪಕ್ಷಕ್ಕೆ ಮುಂಬರುವ ಚುನಾವಣೆಯಲ್ಲಿ ಸೋಲು ಗ್ಯಾರಂಟಿ. ಹೇಗಾದ್ರೂ ಮಾಡಿ ಈ ಒಕ್ಕೂಟವನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳಬೇಕು ಅಂತ ಎಲ್ಲ ಪಕ್ಷಗಳು ಈಗಿನಿಂದಲೇ ಪ್ಲಾನ್ ಅನ್ನ ರೂಪಿಸ್ತಾ ಇವೆ. ಹಾಗಾದ್ರೆ ಏನಿದು ಹೊಸ ರಾಜಕೀಯ ಸಮೀಕರಣ? ದಲಿತ ಮತ್ತು ಲಿಂಗಾಯತ ಸಮುದಾಯಗಳು ಒಂದಾದ್ರೆ ರಾಜ್ಯ ರಾಜಕೀಯದಲ್ಲಿ ಯಾವ ತರಹದ ಬದಲಾವಣೆಗಳಾಗಬಹುದು? ರಾಜಕೀಯ ಪಕ್ಷಗಳ ಈ ರಣತಂತ್ರದ ಹಿಂದಿರೋ ಅಸಲಿ ಗೇಮ್ ಪ್ಲಾನ್ ಆದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಹೊಸದೊಂದು ಸಾಮಾಜಿಕ ರಾಜಕೀಯ ಸಮೀಕರಣವು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದ ಅತ್ಯಂತ ನಿರ್ಣಾಯಕ ಜನಾಂಗೀಯ ಸಮೂಹಗಳಾದ ದಲಿತ ಮತ್ತು ಲಿಂಗಾಯತ ಸಮುದಾಯಗಳನ್ನ ಒಗ್ಗೂಡಿಸಿ ಹೊಸದೊಂದು ಬೃಹತ್ ರಾಜಕೀಯ ಒಕ್ಕೂಟವನ್ನ ನಿರ್ಮಿಸುವ ರಣತಂತ್ರವನ್ನು ಪ್ರಮುಖ ರಾಜಕೀಯ ಪಕ್ಷಗಳು ರೂಪಿಸ್ತಾ ಇವೆ. ಮುಂಬರುವ ಚುನಾವಣೆಯಲ್ಲಿ ಈ ಎರಡು ಪ್ರಮುಖ ಸಮುದಾಯಗಳ ಜಂಟಿ ಒಕ್ಕೂಟವನ್ನ ರೂಪಿಸದೇ ಇದ್ರೆ ಸೋಲು ಖಚಿತ ಎಂಬ ಕಠಿಣ ರಾಜಕೀಯ ವಾಸ್ತವವನ್ನ ಪಕ್ಷಗಳು ಮನಗಂಡಿವೆ. ಐತಿಹಾಸಿಕವಾಗಿ ರಾಜ್ಯ ರಾಜಕಾರಣವನ್ನ ನಿಯಂತ್ರಿಸ್ತಾ ಬಂದಿರುವ ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಬಲ ಭೂಮಾಲಿಕ ಜನಾಂಗಗಳ ಪರಸ್ಪರ ಸ್ಪರ್ಧೆಯು ಸದಾ ಚುನಾವಣಾ ದಿಕ್ಕನ್ನ ನಿರ್ಧರಿಸುತ್ತಿತ್ತು. ಆದರೆ ಇತ್ತೀಚಿನ ಚುನಾವಣಾ ಫಲಿತಾಂಶಗಳು ಮತ್ತು ಮತ ಹಂಚಿಕೆಯ ಏರಿಳಿತಗಳು ಯಾವುದೇ ಒಂದು ಪ್ರಬಲ ಜಾತಿಯನ್ನು ಮಾತ್ರ ನೆಚ್ಚಿಕೊಂಡು ಅಧಿಕಾರ ಹಿಡಿಯುವುದು ಅಸಾಧ್ಯ ಎಂಬುದನ್ನ ಸ್ಪಷ್ಟಪಡಿಸಿವೆ. ವಿಶೇಷವಾಗಿ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಭರ್ಜರಿ ಜಯಗಳಿಸಿದ್ದಕ್ಕೆ ಕಾರಣವಾಗಿದ್ದು ಇದರ ಸಾಂಪ್ರದಾಯಿಕ ಅಹಿಂದ ಮೈತ್ರಿಕೂಟದ ಭದ್ರವಾದ ಬೆಂಬಲವೇ ಕಾರಣವಾಯಿತು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಗ್ಗೂಡಿ ಎನ್ಡಿಎ ಒಕ್ಕೂಟದ ಮೂಲಕ ಪ್ರಬಲ ಜಾತಿಗಳಾದ ಭೂಮಾಲಿಕ ಜಾತಿಗಳಾದ ಲಿಂಗಾಯತ, ಒಕ್ಕಲಿಗ ಮತ್ತು ಬ್ರಾಹ್ಮಣ ಸಮುದಾಯಗಳನ್ನ ಧ್ರುವೀಕರಿಸಲು ಯತ್ನಿಸಿದ್ವು. ಈ ಪ್ರಬಲ ಜಾತಿಗಳ ಧ್ರುವೀಕರಣವನ್ನ ಎದುರಿಸಲು ಮತ್ತು ಅತ್ಯಂತ ಕಿರಿದಾದ ಗೆಲುವಿನ ಅಂತರವಿರುವ ಕ್ಷೇತ್ರಗಳಲ್ಲಿ ಅಧಿಪತ್ಯವನ್ನ ಸಾಧಿಸಲು ದಲಿತ ಮತ್ತು ಲಿಂಗಾಯತ ಮತ ಬ್ಯಾಂಕ್ಗಳ ಜಂಟಿ ಕ್ರೋಢೀಕರಣವು ಅನಿವಾರ್ಯವಾಗಿದೆ. ರಾಜಕೀಯ ವಿಶ್ಲೇಷಣೆಯ ಪ್ರಕಾರ ವಿಧಾನಸಭಾ ಕ್ಷೇತ್ರಗಳ ಮಟ್ಟದಲ್ಲಿ 5% ಕಡಿಮೆ ಮತಗಳ ಅಂತರದಿಂದ ನಿರ್ಧಾರವಾಗುವ ಸರಿಸುಮಾರು 61 ಕ್ಷೇತ್ರಗಳಿದ್ದು ಈ ನವ ಒಕ್ಕೂಟದ ಈ ಹೊಸ ಒಕ್ಕೂಟದ ಅಸ್ತಿತ್ವವು ಇಂತಹ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಗೆಲುವಿನ ಸೂತ್ರವನ್ನೇ ಬದಲಿಸಬಲ್ಲದು. ಸ್ನೇಹಿತರೆ, ದಲಿತ ಮತ್ತು ಲಿಂಗಾಯತ ಸಮುದಾಯಗಳ ರಾಜಕೀಯ ಮಿಲನಕ್ಕೆ ಕೇವಲ ಚುನಾವಣಾ ಲಾಭದ ಹಿತಾಸಕ್ತಿಗಳಷ್ಟೇ ಅಲ್ಲದೆ ಅತ್ಯಂತ ಭದ್ರವಾದ ವೈಚಾರಿಕ ಹಾಗೂ ದಾರ್ಶನಿಕ ಹಿನ್ನೆಲೆಯೂ ಇದೆ. 12ನೇ ಶತಮಾನದ ಶರಣ ಚಳುವಳಿಯ ನಾಯಕ ಜಗದ್ಗುರು ಬಸವಣ್ಣ ಮತ್ತು ಆಧುನಿಕ ಭಾರತದ ಶಿಲ್ಪಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ಕ್ರಾಂತಿಯ ಸಿದ್ಧಾಂತಗಳು ಈ ಮೈತ್ರಿಗೆ ಸಾಂಸ್ಕೃತಿಕ ಇಂಧನವನ್ನ ಪುಷ್ಟಿಯನ್ನ ಒದಗಿಸುತ್ತವೆ. ಬಸವಣ್ಣನವರ ವಚನ ಚಳುವಳಿಯು ಜನ್ಮ ಆಧಾರಿತ ಜಾತಿ ಶ್ರೇಣಿಗಳನ್ನ ಸಾರಾಸಗಟಾಗಿ ತಿರಸ್ಕರಿಸಿ ಸಮಾಜದ ತಳಮಟ್ಟದ ಶೂದ್ರರು ಹಾಗೂ ದಲಿತರನ್ನ ಒಳಗೊಂಡ ಅನುಭವ ಮಂಟಪವನ್ನ ಸ್ಥಾಪಿಸಿತು. ಶರಣರಾದ ಮಾದಾರ ಚೆನ್ನಯ್ಯರವರನ್ನ ಬಸವಣ್ಣನವರು ಅತ್ಯಂತ ಗೌರವದಿಂದ ಕಂಡ್ರು. ಶ್ರಮಿಕ ವರ್ಗಕ್ಕೆ ಸಾಮಾಜಿಕ ಸಮಾನತೆ ಹಾಗೂ ಘನತೆಯನ್ನ ತಂದುಕೊಟ್ರು. ಇದು ಆಧುನಿಕ ಕಾಲದಲ್ಲಿ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ಅಸ್ಪೃಶ್ಯತೆ ನಿರ್ಮೂಲನೆ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಿಕ ಸಮಾನತೆಯ ತತ್ವಗಳೊಂದಿಗೆ ನೇರವಾದ ಐತಿಹಾಸಿಕ ಕೊಂಡಿಯನ್ನ ಹೊಂದಿದೆ. ಆದರೂ ಇತ್ತೀಚಿನ ವರ್ಷಗಳಲ್ಲಿ ಈ ವೈಚಾರಿಕ ಪರಂಪರೆಯನ್ನ ರಾಜಕೀಯವಾಗಿ ನಿಯಂತ್ರಿಸುವುದು ಮತ್ತು ವಿರೂಪಗೊಳಿಸುವ ಪ್ರಯತ್ನಗಳು ಕೂಡ ನಡೆದಿವೆ. ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯು 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಬಸವಣ್ಣನವರು ವೈದಿಕ ಧರ್ಮದ ಆಚರಣೆಗೂ ಹಾಗೂ ಜಾತಿ ಪದ್ಧತಿಯನ್ನ ಕಟುವಾಗಿ ವಿರೋಧಿಸಿದ್ದ ಸಾಲುಗಳನ್ನು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಜಾತಿ ಶ್ರೇಣಿಗಳನ್ನು ವಿರೋಧಿಸಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ಐತಿಹಾಸಿಕ ಸತ್ಯಗಳನ್ನ ತಿದ್ದಲು ಯತ್ನಿಸಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮಾವಳ್ಳಿ ಶಂಕರ್ ಮತ್ತು ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಜಂಟಿಯಾಗಿ ಬೀದಿಗಿಳಿದು ಹೋರಾಟ ಮಾಡಿದ್ದು ಕೇವಲ ರಾಜಕೀಯದಾಚೆಗೂ ಈ ಸಮುದಾಯಗಳ ಸಾಂಸ್ಕೃತಿಕ ಐಕ್ಯತೆ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿತು. ಇದೇ ಮಾದರಿಯಲ್ಲಿ RSSನ ಬಸವರಾಜ ಪಾಟೀಲ್ ಸೇಡಂ ಅವರಂತಹ ನಾಯಕರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ
ಲಿಂಗಾಯತ ಸಮುದಾಯವನ್ನ ಆಕರ್ಷಿಸಲು ಹಮ್ಮಿಕೊಂಡಿದ್ದ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ವಚನ ಸಾಹಿತ್ಯವನ್ನು ವೈದಿಕ ಧರ್ಮದ ವಿಸ್ತರಣೆಗಾಗಿ ಬಿಂಬಿಸಲು ಹೊರತಂದ ವಚನ ದರ್ಶನ ಕೃತಿಯು ತೀವ್ರ ವಿವಾದವನ್ನ ಸೃಷ್ಟಿಸಿತು. ಇದರ ವಿರುದ್ಧ ಪ್ರಗತಿಪರ ಲಿಂಗಾಯತ ಮಠಾಧೀಶರು ಮತ್ತು ದಲಿತ ಸಂಘಟನೆಗಳು ಒಟ್ಟಾಗಿ ವಚನ ನಿಜ ದರ್ಶನ ಅಭಿಯಾನವನ್ನ ನಡೆಸಿ ಪ್ರತಿರೋಧವನ್ನ ಒಡ್ಡಿದ್ವು. ಈ ಸಾಂಸ್ಕೃತಿಕ ಸಂಘರ್ಷಗಳು ದಲಿತ ಮತ್ತು ಲಿಂಗಾಯತರನ್ನು ಸಂವಿಧಾನ ರಕ್ಷಣೆ ಮತ್ತು ಬಹುತ್ವದ ಆಶಯಗಳ ಅಡಿಯಲ್ಲಿ ಒಗ್ಗೂಡಿಸಲು ಪ್ರಮುಖ ಪ್ರೇರಕ ಶಕ್ತಿಯಾಗಿವೆ. ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ದಲಿತ ಮತ್ತು ಲಿಂಗಾಯತ ಸಮುದಾಯಗಳ ನೈಜ ಸಂಖ್ಯಾಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಎಸ್ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗವು ನಡೆಸಿದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ವರದಿಯು ಅತ್ಯಂತ ಪ್ರಮುಖ ದತ್ತಾಂಶ ಮೂಲವಾಗಿದೆ. ದಶಕಗಳಿಂದ ರಾಜ್ಯ ರಾಜಕೀಯದಲ್ಲಿ ಲಿಂಗಾಯತರು 17% ಮತ್ತು ಒಕ್ಕಲಿಗರು 12-15% ಎಂಬ ಸಾಂಪ್ರದಾಯಿಕ ನಂಬಿಕೆಯನ್ನು ಈ ಸಮೀಕ್ಷೆಯ ದತ್ತಾಂಶಗಳು ತಲೆಕೆಳಗಾಗಿಸಿವೆ. ಈ ಸಮೀಕ್ಷೆಯ ಸೋರಿಕೆಯಾದ ಹಾಗೂ ಪ್ರಕಟಿತ ಅಂಕಿಅಂಶಗಳ ಪ್ರಕಾರ ಪರಿಶಿಷ್ಟ ಜಾತಿಗಳು ಅಂದ್ರೆ ದಲಿತರು, ಎಸ್ಸಿ ಸಮುದಾಯದವರು ರಾಜ್ಯದ ಅತಿದೊಡ್ಡ ಜನಸಂಖ್ಯಾ ಸಮೂಹವಾಗಿ ಹೊರಹೊಮ್ಮಿದೆ. ಪರಿಶಿಷ್ಟ ಜಾತಿಗಳು ಅಂದ್ರೆ ಎಸ್ಸಿ ಸಮುದಾಯವು 15-16%, ಲಿಂಗಾಯತರು 17%, ಒಕ್ಕಲಿಗರು 12%, ಮುಸ್ಲಿಮರು 12%, ಕುರುಬರು ಅಂದ್ರೆ OBC 7%, ಬ್ರಾಹ್ಮಣರು 5%. ಈ ಸಂಖ್ಯಾ ಚಿತ್ರಣವು ಪ್ರಬಲ ಭೂಮಾಲಿಕ ಜಾತಿ ಸಮೀಕರಣಗಳ ನೈತಿಕತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ತಮ್ಮ ಸಂಖ್ಯಾ ಪ್ರಾಬಲ್ಯ ಕುಸಿಯುವುದನ್ನು ತಡೆಯಲು ಮತ್ತು ಮೀಸಲಾತಿ ಪ್ರಮಾಣದಲ್ಲಿ ವ್ಯತ್ಯಾಸವಾಗುವುದನ್ನು ತಪ್ಪಿಸಲು ಈ ಜಾತಿ ಗಣತಿ ವರದಿಯನ್ನ ಅತ್ಯಂತ ತೀವ್ರವಾಗಿ ವಿರೋಧಿಸ್ತಾ ಇವೆ. ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಶಂಕರ್ ಬಿದರಿಯವರ ನೇತೃತ್ವದಲ್ಲಿ ಸಮುದಾಯವು ವರದಿಯನ್ನ ಅವೈಜ್ಞಾನಿಕ ಎಂದು ಕರೆದು ತಿರಸ್ಕರಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಹ ಈ ಪ್ರಬಲ ಸಮುದಾಯಗಳ ಆಕ್ರೋಶಕ್ಕೆ ಹೆದರಿ ವರದಿಯ ಅನುಷ್ಠಾನವನ್ನು ಸದ್ಯಕ್ಕೆ ತಡೆ ಹಿಡಿದಿದೆ. ಆದ್ರೂ ದಲಿತ ಮತ್ತು ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟವು ಈ ವರದಿಯ ಜಾರಿಗೆ ನಿರಂತರ ಒತ್ತಡವನ್ನ ಹೇರುತ್ತಿದ್ದು ಇದು ಆಂತರಿಕ ಧ್ರುವೀಕರಣಕ್ಕೆ ಕಾರಣವಾಗಿದೆ. ಇನ್ನು ಸ್ನೇಹಿತರೆ, ಕರ್ನಾಟಕದ ಚುನಾವಣಾ ರಾಜಕೀಯದಲ್ಲಿ ಕೇವಲ ಸಿದ್ಧಾಂತಗಳಿಗಿಂತ ರಾಜಕೀಯ ಆಶ್ರಯದಾಯಕ ಜಾಲಗಳು ಅಥವಾ ಪೋಷಕ ವ್ಯವಸ್ಥೆಗಳು ಅತ್ಯಂತ ನಿರ್ಣಾಯಕವಾಗಿವೆ. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಕಾಲದಿಂದಲೂ ಜಾರಿಯಲ್ಲಿರುವ ಈ ಪೋಷಕ ವ್ಯವಸ್ಥೆಯು ಸ್ಥಳೀಯ ಪ್ರಭಾವಿ ನಾಯಕರ ಮೂಲಕ ಮತದಾರರಿಗೆ ರಾಜಕೀಯ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಹಂಚುವ ಕಾರ್ಯವಿಧಾನವನ್ನ ಹೊಂದಿವೆ. ಲಿಂಗಾಯತ ಸಮುದಾಯವು ಸಾಂಪ್ರದಾಯಿಕವಾಗಿ ಬಿಜೆಪಿಯನ್ನ ಬೆಂಬಲಿಸುವುದು ಕೇವಲ ಕೋಮು ಅಸ್ಮಿತೆಯಿಂದಲ್ಲ, ಬದಲಿಗೆ ಪಕ್ಷವು ಒದಗಿಸುವ ಆರ್ಥಿಕ ಮತ್ತು ಶಾಸನಾತ್ಮಕ ರಕ್ಷಣೆಯ ಪೋಷಕ ವ್ಯವಸ್ಥೆಯಿಂದಾಗಿ ಎಂಬುದು ಸ್ಪಷ್ಟವಾಗಿದೆ. ಎಕ್ಸಾಂಪಲ್ಗೆ BS ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಬಂದು ಕೆಜೆಪಿ ಕಟ್ಟಿದಾಗ ಬಿಜೆಪಿಯ ಲಿಂಗಾಯತ ಮತಬ್ಯಾಂಕ್ನ ಅರ್ಧದಷ್ಟು ಭಾಗ ಇವರೊಂದಿಗೆ ಸಾಗಿತ್ತು. ಪ್ರಸ್ತುತ ಇದೇ ಕಾರಣಕ್ಕಾಗಿಯೇ ಲಿಂಗಾಯತ ಹಾಗೂ ದಲಿತ ಸಮುದಾಯಗಳ ಒಕ್ಕೂಟವನ್ನ ರೂಪಿಸೋದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ರಣತಂತ್ರಗಳನ್ನ ರೂಪಿಸ್ತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್